ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಸ್ವಾಗತ. ಇವತ್ತು ಲೆಸನ್ ಪ್ಲಾನ್ ಅನ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲಿ? ಸ್ಯಾಟ್ಸ್ ಅಲ್ಲಿ. ಸೊ ನಮ್ಮ ಒಂದು ಪ್ರೊಫೈಲ್ ಪೇಜ್ ಅಲ್ಲಿ ನಾವು ಲೆಸನ್ ಪ್ಲಾನ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಈಗ ಲೆಸನ್ ಪ್ಲಾನ್ ನಾವು ಆಲ್ಮೋಸ್ಟ್ ಮ್ಯಾನುವಲ್ ಅಲ್ಲಿ ಬರ್ಕೊಂಡಿರ್ತೀವಿ, ಇಲ್ಲ ಅಂತಂದ್ರೆ ಆ ಪ್ರಿಂಟ್ ಅನ್ನ ತಗೊಂಡು ಇಟ್ಕೊಂಡಿರ್ತೀವಿ. ಬಟ್ ಇಲ್ಲಿ ಡಿಜಿಟಲ್ ಆಗಿ ಅಪ್ಲೋಡ್ ಮಾಡ್ಬೇಕಂತಂದಾಗ ಅಥವಾ ನಮ್ಗೆ ಲೆಸನ್ ಪ್ಲಾನ್ ಇವು ಬಹಳ ಅವಶ್ಯಕತೆ ಇದೆ. ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡಿ ಅಪ್ರೂವ್ ತಗೊಂಡಿಲ್ಲ ಇದು ಸ್ಯಾಟ್ಸ್ ಅಲ್ಲಿ ಅಂತಂದ್ರೆ HM ಅವರು ಅಪ್ರೂವ್ ಮಾಡ್ತಾರೆ. ನೀವು ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡಿದ ನಂತರ ಅಪ್ರೂವ್ ಆಗಿಲ್ಲ ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡೋದಕ್ಕೆ ಬರಲ್ಲ. ಸೊ ಈಗ ನೀವು AI ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು, ಈಗ ಚಾಟ್ GPT ಇದೆ, ಜೆಮಿನಿ ಇದೆ, ಅಥವಾ ಇನ್ನು ಕ್ಲಾಡ್ ಇದೆ, ಇನ್ನು ತುಂಬಾ ಇದಾವೆ. ಸೊ ಈ AI ಟೂಲ್ ನ ಮುಖಾಂತರ ನೀವು ಲೆಸನ್ ಪ್ಲಾನ್ ವಿತಿನ್ 1 ಅಥವಾ 2 ಮಿನಿಟ್ಸ್ ಅಲ್ಲಿ ಯಾವ ರೀತಿ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿಲಿ, ಫಸ್ಟ್ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ವೆಬ್ಸೈಟ್ ಇಂದ ನೀವು ಟೆಕ್ಸ್ಟ್ ಬುಕ್ ಅನ್ನ ಡಿಜಿಟಲ್ ಟೆಕ್ಸ್ಟ್ ಬುಕ್ ಅನ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಪಠ್ಯ ಪುಸ್ತಕಗಳಲ್ಲಿ ಈಗ ನಾನು 7ನೇ ತರಗತಿಯ ಕನ್ನಡ ಈಗ ಇಲ್ಲಿ ಹಲವಾರು ಮಾಧ್ಯಮಗಳಿದಾವೆ. ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ ಭಾಗ 1 ಪುಸ್ತಕವನ್ನ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಫಸ್ಟ್. ಸೊ ಡೌನ್ಲೋಡ್ ಆಯ್ತು. ಈಗ ನೋಡಿ ಓಪನ್ ಆಯ್ತು ಪೇಜ್. ಈ PDF ಫೈಲ್ ಅನ್ನ ನಾವು ಸೇವ್ ಮಾಡಿ ಇಟ್ಕೊಳ್ತೀವಿ. ಸೇವ್ ಮಾಡಿ ಇಟ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿ ಗೂಗಲ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ನೋಟ್ಬುಕ್ LM ಅಂತ ಟೈಪ್ ಮಾಡ್ಬೇಕು. ಸೊ ಈ ನೋಟ್ಬುಕ್ LM ಅಂತ ಟೈಪ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿದ ನಂತರ ಸೊ ಆ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟ್ರೈ ನೋಟ್ಬುಕ್ LM ನ್ಯೂ ಅಂತ ತೋರಿಸುತ್ತೆ. ಸೊ ಇದು ನಮಗೆ ಮೊಬೈಲ್ ಅಲ್ಲಿ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬಹುದು. ನೋಟ್ಬುಕ್ LM ಅಂತೇಳಿ ನಾವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಆಪ್ ಸಿಗುತ್ತೆ. ಆ ಆಪ್ ಅನ್ನ ಓಪನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ Gmail ID ಇಂದ ಲಾಗಿನ್ ಆಗಿ ಕೂಡ ನಾವು ಈ ಒಂದು ಆಪ್ ಅಲ್ಲಿ ನಾವು ಲೆಸನ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು. ನೋಡಿಲಿ, ಈ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅಪ್ಲೋಡ್ ಸೋರ್ಸಸ್ ಅಂತ ಬರುತ್ತೆ. ಇಲ್ಲಿ ನಾವೀಗ ಆಲ್ರೆಡಿ 7ನೇ ತರಗತಿಯ ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಆ PDF ಫೈಲ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಅದು ಅಪ್ಲೋಡ್ ಆಗುತ್ತೆ. ಈಗ ನೋಡಿ ಅಪ್ಲೋಡ್ ಆಯ್ತು. ಈಗ ಅಂದ್ರೆ ಇದು ನಮ್ಗೆ ಗೊತ್ತಾಗಲ್ಲ, ಇಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಅದು ಸಿಗುತ್ತೆ. ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಫೈಲ್ ಎಷ್ಟು MB ಇದೆ ಅನ್ನೋದ್ರ ಆಧಾರದ ಮೇಲೆ ಅದು ಟೈಮ್ ತಗೊಳ್ತಾ ಹೋಗುತ್ತೆ. ಸೊ KB ಅಲ್ಲಿ ಇದ್ರೆ ವಿತಿನ್ 1 ಮಿನಿಟ್ ಅಲ್ಲಿ ಅಪ್ಲೋಡ್ ಆಗೋಗುತ್ತೆ. MB ಅಲ್ಲಿ ಇದ್ರೆ ಸ್ವಲ್ಪ 10 ನಿಮಿಷ 15 ನಿಮಿಷ ತಗೊಳುತ್ತೆ. ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಅಪ್ಲೋಡ್ ಆದ ನಂತರ ಚಾಟ್ ಬಾಕ್ಸ್ ಓಪನ್ ಆಗುತ್ತೆ. ಈ ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಕ್ವಶನ್ ಅನ್ನ ಆಗ್ಬೇಕು. ಏನ್ ಕ್ವಶನ್ ಆಗ್ಬೇಕು? ಈಗ ನಾನೊಂದು ಕ್ವಶನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು? ಕನ್ನಡದಲ್ಲಿ ಅಧ್ಯಾಯ 1ಕ್ಕೆ 40 ನಿಮಿಷಗಳ 5 ಪಾಠ ಯೋಜನೆಯನ್ನ ಬರೆಯಿರಿ ಅಂತೇಳಿ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಕಾಪಿ ಮಾಡ್ಕೊಂಡ್ಬಿಟ್ಟು ಈ ಒಂದು ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ಓಕೆ ಅಂತ ಕೊಟ್ಟ ತಕ್ಷಣ ಅಲ್ಲಿ ನಮ್ಗೆ ನೋಡಿ ವಿತಿನ್ 1 ಅಥವಾ 2 ಮಿನಿಟ್ಸ್ ಅಂತ ಹೇಳ್ತದೆ. ನೋಡಿ ಟೈಮ್ ತಗೊಳ್ತಾ ಇದೆ ಪ್ರಿಪೇರ್, ಅಂದ್ರೆ ಲೆಸನ್ ಪ್ಲಾನ್ ಪ್ರಿಪೇರ್ ಮಾಡ್ತಾ ಇದೆ. ಇದು 40 ನಿಮಿಷಗಳ ತರಗತಿಗೆ 5 ಪಾಠ ಯೋಜನೆಯನ್ನ ಅಧ್ಯಾಯ 1ಕ್ಕೆ ರೆಡಿ ಮಾಡ್ತಾ ಇದೆ. ನೋಡಿ ವಿತಿನ್ 1 ನಿಮಿಷ ಕೂಡ ಇದು ತಗೊಳ್ಳಿಲ್ಲ. ನೋಡಿಲಿ, ಆಕ್ಚುಲಿ ನಾನು ಇದಕ್ ಮುಂಚೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ದೆ, ಹಾಗಾಗಿ ಅದು ಆ ತರ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ. ಓಕೆ, ಸೇಮ್ ಇಲ್ಲಿದೆ ನೋಡಿ. ಕನ್ನಡದಲ್ಲಿ ಅಧ್ಯಾಯ 1ಕ್ಕೆ 40 ನಿಮಿಷಗಳ 5 ಪಾಠ ಯೋಜನೆಯನ್ನ ಬರೆಯಿರಿ. ಸೊ ಇಲ್ಲಿ ತರಗತಿ ಇದೆ, ಸಬ್ಜೆಕ್ಟ್ ಹೆಸರು ಕೂಡ ತೋರಿಸ್ತಾ ಇದೆ, ಭಾಗ 1ರ ಪಾಠದ್ದು ಪುಸ್ತಕದ ಅಂತ ಕೂಡ ಹೇಳ್ತಾ ಇದೆ. ಸೊ 40 ನಿಮಿಷಗಳ 5 ಪಾಠ ಯೋಜನೆ ಹೀಗಿದೆ ಅಂತ ಹೇಳ್ತಾ ಇದೆ. ನೋಡಿ ಹೇಗಿದೆ. ಪಾಠದ ಶೀರ್ಷಿಕೆ ಏನು? ಜಗತ್ತಿನ ಪ್ರಮುಖ ಘಟನೆಗಳು, ಪ್ರಮುಖ ಧರ್ಮಗಳ ಪರಿಚಯ. ಇದು ಪಾಠದ ಶೀರ್ಷಿಕೆ. ವಿಷಯ ಯಾವುದು? ಸಮಾಜ ವಿಜ್ಞಾನ. ತರಗತಿ 7ನೇ ತರಗತಿ, ಭಾಗ 1, ಅಧ್ಯಾಯ 1. ಅವಧಿ ಎಷ್ಟು? 40 ನಿಮಿಷಗಳು. ಈಗ ಟೆಕ್ಸ್ಟ್ ಬುಕ್ ನ ನಾವು ಅಪ್ಲೋಡ್ ಮಾಡಿರೋದ್ರಿಂದ ಅದರಲ್ಲಿ NCF 2005 ನ ಉದ್ದೇಶಗಳು ಕೂಡ ಇರ್ತವೆ. ಸೊ ಆ ಉದ್ದೇಶಗಳ ಆಧಾರದ ಮೇಲೆ ಇದು ಲೆಸನ್ ಪ್ಲಾನ್ ಅನ್ನ ರೆಡಿ ಮಾಡ್ತದೆ.
ನೋಡಿ, ಈ ಉದ್ದೇಶಗಳೇನಿದೆ: ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು, ಕಂಠಪಾಠ ವಿಧಾನದಿಂದ ಕಲಿಕೆಯನ್ನು ಮುಕ್ತಗೊಳಿಸುವುದು, ಪಠ್ಯಪುಸ್ತಕಗಳ ಹೊರತಾಗಿ ಪಠ್ಯಕ್ರಮವನ್ನು ಶ್ರೀಮಂತಗೊಳಿಸುವುದು, ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವುದು, ಅವರನ್ನು ಸ್ವತಂತ್ರ ಭಾರತದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವುದು, ವಿದ್ಯಾರ್ಥಿಗಳು ಸ್ವಂತವಾಗಿ ಜ್ಞಾನವನ್ನು ರಚಿಸಿಕೊಳ್ಳುವುದು. ಇವು NCF 2005 ನ ಪ್ರಮುಖ ಉದ್ದೇಶಗಳು. ಇದರ ಆಧಾರದ ಮೇಲೆ ಎಂಗೇಜ್ ನೋಡಿ, ಅದು ಪಾಠ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಂಗೇಜ್ ಅಲ್ಲಿ ನಾವೇನೇನ್ ಮಾಡ್ತಾ ಹೋಗ್ತೀವಿ, ನಂತರ ಇಲ್ಲಿ ಪಾಠ ಪರಿಚಯ ಆಗ್ತದೆ, ನಂತರ ಅನ್ವೇಷಣೆ ಇಲ್ಲಿ ಏನ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಲೆಸನ್ ಪ್ಲಾನ್ ಅನ್ನ ಬರಿತಾ ಇದೆ ನೋಡಿ. ಎಕ್ಸ್ಪ್ಲೇನ್, ನಂತರ ಎಕ್ಸ್ಪ್ಲೋರ್ ಇಲ್ಲಿದೆ. ಎಕ್ಸ್ಪ್ಲೇನ್, ಓಕೆ. ಎಕ್ಸ್ಪ್ಲೋರ್ ಅಥವಾ ಎಲಾಬ್ರೇಟ್ ಎರಡು ಒಂದೇ. ಓಕೆ, ಎಲಾಬ್ರೇಟ್ ಅಥವಾ ಎಕ್ಸ್ಪ್ಲೋರ್, ನಂತರ ಇವ್ಯಾಲ್ಯೂಯೇಷನ್. ಸೊ ಈಗ ಪಾಠ ಯೋಜನೆ ಅಂದ್ರೆ ಪಾಠ ಟಿಪ್ಪಣಿ ಸಿದ್ಧ ಆಗಿದೆ. ಈ ಲೆಸನ್ ಪ್ಲಾನ್ ಅನ್ನ ನಾವು ಕಾಪಿ ಮಾಡಿಕೊಂಡು ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಏನ್ ಮಾಡಬೇಕು, ಪೇಸ್ಟ್ ಮಾಡಬೇಕು. ನಾವು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಕಾಪಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಆಯ್ತು. ಸೊ ಇಲ್ಲಿ ನಾವೇನಾದ್ರೂ ಆಡ್ ಮಾಡೋದಿದ್ರೆ ಮಾಡ್ಕೋಬೇಕು. ಒಂದು ಡಾಕ್ಯುಮೆಂಟ್ ಅಲ್ಲಿ ಪೇಸ್ಟ್ ಮಾಡಿದ ನಂತರ ಈಗ ನೋಡಿ, ಅಂದ್ರೆ ಈ ಒಂದು ಬೋಧನಾ ವಿಧಾನವನ್ನ ನಾವಿಲ್ಲಿ ಬರೀಬಹುದು. ಈಗ ನೋಡಿ 5 ನಿಮಿಷಗಳಂತ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಯಾವ ವಿಧಾನದಲ್ಲಿ ಈ ಪಾಠವನ್ನು ಮಾಡ್ತಾ ಇದೀವಿ, ಕಥನ ವಿಧಾನನ, ಪ್ರಾತ್ಯಕ್ಷಿಕ ವಿಧಾನನ, ಅಥವಾ ಇನ್ಯಾವುದಾದ್ರೂ ಬೇರೆ ಬೇರೆ ವಿಧಾನಗಳಿದಾವೆ. ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಭಾಷೆಗೆ ಸಂಬಂಧಿಸಿದಂತೆ ಕೂಡ ಅದರದೇ ಆದ ಮಾರ್ಗೋಪಾಯಗಳು, ಬೋಧನಾ ಪದ್ಧತಿಗಳಿದಾವೆ. ಸೊ ಅದಕ್ಕನುಗುಣವಾಗಿ ನಾವಿಲ್ಲಿ ಇನ್ನೊಂದು ಬ್ರಾಕೆಟ್ ಅನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ಎಂಟ್ರಿ ಮಾಡೋದು ಯಾವ ಪದ್ಧತಿ, ಆಮೇಲೆ ಪಾಠೋಪಕರಣಗಳನ್ನ ಯಾವನ್ನ ಬಳಕೆ ಮಾಡ್ತೀವಿ, ಯಾವ ಹಂತದಲ್ಲಿ ಯಾವ್ಯಾವ ಪಾಠೋಪಕರಣಗಳನ್ನ ಬಳಕೆ ಮಾಡ್ತಾ ಇದ್ವಿ ಅಂತ ಅಲ್ಲಿ ಕೆಳಗಡೆ ಎಂಟರ್ ಹೊಡೆದ್ಬಿಟ್ಟು ನೀವು ಟೈಪ್ ಮಾಡಬಹುದು. ಸೊ ಇಲ್ಲಿ ಎಂಟರ್ ಹೊಡೆದ್ಬಿಟ್ಟು ನೀವು ನಿಮ್ಮ ಪಾಠದ ವಿಧಾನವನ್ನ ಅಥವಾ ಕಲಿಕೋಪಕರಣಗಳನ್ನ ಇಲ್ಲಿ ಟೈಪ್ ಮಾಡಬಹುದು. ಸೊ ಹಾಗೆ ಪ್ರತಿ ಹಂತದಲ್ಲಿ ಏನೆಲ್ಲ ನೀವು ಆಕ್ಟಿವಿಟಿಗಳನ್ನ ಮಾಡ್ತೀವೋ ಅದಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ಕಲಿಕೋಪಕರಣಗಳನ್ನ ಬಳಕೆ ಮಾಡ್ತಾ ಇದ್ರೆ ಅದನ್ನ ನೀವು ಇಲ್ಲಿ ಜಸ್ಟ್ ಎಡಿಟ್ ಮಾಡ್ಕೊಳ್ಬಹುದು. ಎಡಿಟ್ ಮಾಡ್ಕೊಂಡಾದ ನಂತರ ಡೈರೆಕ್ಟ್ ಆಗಿ ಇದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಸ್ಯಾಟ್ಸ್ ಅಲ್ಲಿ ನಿಮ್ಮ ಲೆಸನ್ ಪ್ಲಾನ್ ಕಾಲಮ್ ಅನ್ನ ಓಪನ್ ಮಾಡಿ ಅಲ್ಲಿ ನೀವು ಪೇಸ್ಟ್ ಮಾಡಬಹುದು. ಸೊ ಪೇಸ್ಟ್ ಮಾಡಿದ ನಂತರ ಏನಾಗುತ್ತೆ, ನಿಮಗೆ HM ಲಾಗಿನ್ ಗೆ ಹೋಗುತ್ತೆ. ಅಲ್ಲಿ HM ಅದನ್ನ ಲೆಸನ್ ಪ್ಲಾನ್ ಅಪ್ರೂವ್ ಮಾಡಿದ ನಂತರ ಸೊ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಂತರ ನಾವು ಪರೀಕ್ಷೆ ನಡೆಸಿ ನಾವು ಮಕ್ಕಳಿಗೆ ಪರೀಕ್ಷೆ ಕೊಟ್ಟ ನಂತರ ಇವ್ಯಾಲ್ಯೂಯೇಷನ್ ಮಾಡಿ ಅಂಕಗಳನ್ನ ನಾವು ಅಲ್ಲಿ ನಮೂದಿಸಬಹುದು. ಸೊ ಇಲ್ಲಿ ಕೇವಲ ನಾವು ಲೆಸನ್ ಪ್ಲಾನ್ ಮಾತ್ರ ಪ್ರಿಪೇರ್ ಮಾಡಬಹುದಾ? ಇಲ್ಲ, ನಾವು ಕ್ವಶನ್ ಪೇಪರ್ ಕೂಡ ಪ್ರಿಪೇರ್ ಮಾಡಬಹುದು. ಹೇಗೆ? ಜಸ್ಟ್ ನೀವು ನಾನಿಲ್ಲಿ ನೋಡಿ, ಇಲ್ಲಿ ಪ್ರಿಪೇರ್ 20 ಮಾರ್ಕ್ಸ್ ಕ್ವಶನ್ ಪೇಪರ್ ಬೇಸ್ಡ್ ಆನ್ ಚಾಪ್ಟರ್ 1 ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೆ, 20 ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ ಇಲ್ಲಿ ರೆಡಿ ಮಾಡಿದೆ. ನಾನು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರಿಂದ ಅದು ಇಂಗ್ಲಿಷ್ ಅಲ್ಲೇ ನನಗೆ ಕ್ವಶನ್ ಪೇಪರ್ ಅನ್ನು ರೆಡಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾನು ಫಸ್ಟ್ ಅಲ್ಲಿ ಲೆಸನ್ ಪ್ಲಾನ್ ಅನ್ನ ಬರೀಬೇಕಾದ್ರೆ ನಾನು ಏನ್ ಮಾಡಿದೆ, ಕನ್ನಡದಲ್ಲಿ ಟೈಪ್ ಮಾಡಿದೆ. ನೋಡಿ, ಕನ್ನಡದಲ್ಲಿ ಟೈಪ್ ಮಾಡಿದಕ್ಕೆ ಅದು ಕನ್ನಡದಲ್ಲಿ ನಾನು ಈ ಲೆಸನ್ ಪ್ಲಾನ್ ಬರ್ಕೊಡ್ತು. ಒಂದ್ ವೇಳೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಲೆಸನ್ ಪ್ಲಾನ್ ಅಥವಾ ನಮಗೆ ಉತ್ತರವನ್ನ ಕೊಡುತ್ತೆ. ನಾವು ಯಾವುದೇ ಲ್ಯಾಂಗ್ವೇಜ್ ನ PDF ಅಪ್ಲೋಡ್ ಮಾಡಿದ್ರು ನಾವು ಪ್ರಶ್ನೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೇಳ್ತೀವೋ ಆ ಲ್ಯಾಂಗ್ವೇಜ್ ಅಲ್ಲಿ ಅದು ಉತ್ತರ ಕೊಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ AI ಟೂಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ತರದ AI ಟೂಲ್ ಅನ್ನ ನಮ್ಮ ಶಿಕ್ಷಕರು ಬಳಕೆ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳ ಒತ್ತಡವನ್ನು ತಗ್ಗಿಸಿಕೊಳ್ಳೋದಕ್ಕೆ ಸಹಾಯ ಆಗ್ಲಿ ಅಂತ ನಾನು ಈ ಒಂದು AI ಟೂಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಮ್ಮ ಶಿಕ್ಷಕರಿಗೆ ತುಂಬಾ ಒತ್ತಡ ಜಾಸ್ತಿ ಆಗ್ತಾ ಇದೆ. 108 ಕೆಲಸಗಳಿಂದ ಒತ್ತಡ ಆಗ್ತಾ ಇದೆ. ಸೊ ಈ ಲೆಸನ್ ಪ್ಲಾನ್ ಬರೀತಕ್ಕಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ, ಅಂದ್ರೆ ಪ್ರಾಬ್ಲಮ್ ಅಂತಲ್ಲ, ದೊಡ್ಡ ಒತ್ತಡ ಆಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಸೊ ನಾವು ಚಿಟ್ಕಿ ಹೊಡೆಯಷ್ಟು ಕೆಲಸದ ಸಮಯದಲ್ಲಿ ನಾವು ಲೆಸನ್ ಪ್ಲಾನ್ ಅನ್ನ ಸಿದ್ಧ ಮಾಡ್ಕೊಂಡು ಅದನ್ನ ನಾವು ಬೇಕಾದ ರೀತಿಯಲ್ಲಿ ಎಡಿಟ್ ಮಾಡ್ಕೊಳ್ಬಹುದು. ಸೊ ಆ ಒಂದು ಅವಕಾಶ ಇಲ್ಲಿರೋದ್ರಿಂದ ನಮ್ಮ ಶಿಕ್ಷಕರಿಗೆ ಸಹಾಯ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಾನು ಆದಷ್ಟು ಎಲ್ಲಾ ಪಾಠಗಳ ಲೆಸನ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿ ಎಡಿಟ್ ಮಾಡಿ ಕೂಡ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ.
ಸೊ ಇನ್ನೆರಡು ದಿನಗಳಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆ ನೋಟಿಫಿಕೇಶನ್ ಬರುತ್ತೆ. ಡೈರೆಕ್ಟಾಗಿ ನೀವು ಇಲ್ಲಿಂದನೇ ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸ್ಯಾಟ್ಸ್ ಲಾಗಿನ್ ಸ್ಯಾಟ್ಸ್ ಅಲ್ಲಿ ನಿಮ್ಮ ಪ್ರೊಫೈಲ್ನಲ್ಲಿ ಲೆಸನ್ ಪ್ಲಾನ್ ಕಾಲಮ್ನಲ್ಲಿ ಡೈರೆಕ್ಟಾಗಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ನೀವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಮ್ಮ ಪೇಜನ್ನು ಸೇವ್ ಮಾಡ್ಕೊಂಡಿರಿ. ಹಾಗೆ ನಿಮ್ಮ ಶಿಕ್ಷಕ ಮಿತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಸಹಾಯ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು.